ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಚೀನಾ ಸಂಬಂಧ ಹಳಸೋಗ್ಬಿಟ್ಟಿತ್ತು. ಯುದ್ಧ ಆಗುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿಬಿಟ್ಟಿತ್ತು. ಇನ್ನೇನು ಯುದ್ಧ ಆಗೇ ಬಿಡ್ತು ಅಂತ ಕೆಲವರು ಮಾತು ಕೂಡ ಆಡ್ತಾ ಇದ್ರು. ಆದರೆ ಸದ್ಯ ಎಲ್ಲೋದು ಸರಿ ಹೋಗ್ತಾ ಇದೆ. ಗಡಿಯಲ್ಲಿ ಚೀನಾ ಸೈನಿಕರನ್ನು ನಿಯೋಜನೆ ಮಾಡಿತ್ತು, ಭಾರತ ಕೂಡ ಸೈನಿಕರನ್ನು ನಿಯೋಜನೆ ಮಾಡಿತ್ತು. ಇಬ್ರು ಈಗ ವಾಪಸ್ ಕರೆಸ್ಕೊಂಡು ಹಿಂದಿ ಚೀನಿ ಭಾಯಿ ಭಾಯಿ ಅನ್ನುವಂತಹ ಹಿಂದಿನ ಸ್ಲೋಗನ್ ಏನಿತ್ತು ಅದನ್ನು ಪುನರುಚ್ಚಾರ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಗೆ ಹೋದಂತಹ ಸಂದರ್ಭದಲ್ಲಿ ಕ್ಸಿ ಜಿನ್ಪಿಂಗ್ ಅನ್ನ ಭೇಟಿಯಾಗಿದ್ರು. ಇತ್ತೀಚೆಗೆ ಅಜಿತ್ ದೋವಲ್ ಕೂಡ ಚೀನಾಗೆ ಹೋಗಿ ಬಂದ್ರು. ಎರಡೂ ದೇಶಗಳ ಸಂಬಂಧ ಬಹಳಷ್ಟು ಸುಧಾರಣೆಗೊಳ್ತಾ ಇದೆ. ಇನ್ನು ಚೀನಾ ಮತ್ತು ಭಾರತದ ನಡುವೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಗಡಿಯಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಹೀಗಂತ ನೀವು ಯೋಚನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಮೆರಿಕದಿಂದ ಒಂದು ಆಘಾತಕಾರಿ ವರದಿ ಬಂದಿದೆ. ಅವರೊಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಗೊತ್ತಾ? ಭಾರತ ಏನಾದರೂ ಈಗ ಮೈ ಮರೆತಿದ್ದೆ ಆದ್ರೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಚೀನಾ ಗಡಿಯಲ್ಲಿ ಸೈನಿಕರನ್ನ ಹಿಂದೆ ಪಡೆದಿಲ್ಲ. ಅವರ ಗಡಿಯಲ್ಲಿ ಈಗಲೂ ಕೂಡ 1,20,000 ಸೈನಿಕರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಸೈನಿಕರು ಮಾತ್ರ ಅಲ್ಲ, ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ಕೂಡ ಗಡಿಯಲ್ಲಿ ಅವರು ನಿಯೋಜನೆ ಮಾಡಿದ್ದಾರೆ. ಇದು ಭಾರತಕ್ಕೆ ಯಾವತ್ತಿದ್ರೂ ಕೂಡ ಆಪತ್ತು. ಭಾರತ ಚೈನಾ ವಿಚಾರದಲ್ಲಿ ಮೈ ಮರೆತ್ರೆ ಪೆಟ್ಟು ತಿನ್ನತ್ತೆ. ಹೀಗಂತ ಅಮೆರಿಕದ ರಕ್ಷಣಾ ಇಲಾಖೆ ವರದಿಯನ್ನು ಬಿಡುಗಡೆ ಮಾಡಿದೆ. ಮಿತ್ರರೇ, ಈ ವರದಿ ಇದೆಯಲ್ಲ, ಚೈನಾಗೆ ಸಿಕ್ಕಾಪಟ್ಟೆ ಸಿಟ್ಟು ತರಿಸಿದೆ. ಚೈನಾ ಅದಕ್ಕೆ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಈ ವರದಿ ಸತ್ಯವಾ? ಅಮೆರಿಕ ಯಾಕೋಸ್ಕರವಾಗಿ ಈ ವರದಿಯನ್ನು ಬಿಡುಗಡೆ ಮಾಡಿದೆ? ನಿಜವಾಗ್ಲೂ ಗಡಿಯಲ್ಲಿ ಚೀನಾ ಅಷ್ಟೊಂದು ಸೈನಿಕರನ್ನ ನಿಯೋಜನೆ ಮಾಡಿದ್ಯಾ? ಎದುರುಗಡೆ ಸ್ನೇಹಾಸ್ತವನ್ನ ಚಾಚುತ್ತಾ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಚೀನಾ ಮಾಡುತ್ತಾ? ಏನಾಗ್ತಾ ಇದೆ ಗಡಿಯಲ್ಲಿ? ಅಮೆರಿಕದ ರಿಪೋರ್ಟ್ನ ಸತ್ಯಾಸತ್ಯತೆ ಏನು? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2020ರಿಂದ ಭಾರತ ಮತ್ತು ಚೀನಾದ ಸಂಬಂಧ ಬಹಳಷ್ಟು ಹಳಸೋಗ್ಬಿಟ್ಟಿತ್ತು. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ನಾನೇನು ಅದರ ಬಗ್ಗೆ ವಿವರಣೆ ಕೊಡೋದು ಬೇಕಾಗಿಲ್ಲ. ಗಲ್ವಾನ್ ಘರ್ಷಣೆ ಆಗುತ್ತೆ. ಒಂದು ಕಡೆ ಕೊರೋನಾ ವಿಪರೀತವಾಗಿ ಏರ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಚೈನಾದ ಸೈನಿಕರು ಇದ್ದಕ್ಕಿದ್ದಂತೆ ಸುಖಾಸುಮ್ಮನೆ ಖ್ಯಾತೆಯನ್ನು ತೆಗಿತಾರೆ. ಈ ಘಟನೆಯಲ್ಲಿ ಭಾರತದ ಸೈನಿಕರ ಬಲಿದಾನವೂ ಆಗುತ್ತೆ, ಚೈನಾ ಸೈನಿಕರು ಕೂಡ ಸತ್ತು ಹೋಗ್ತಾರೆ. ಮಿತ್ರರೇ, ಇದಾದ ಬಳಿಕ ಭಾರತ ಚೈನಾಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಡ್ತಲೇ ಬಂದಿತ್ತು. ಚೈನಾ ಏನ್ ಅಂದ್ಕೊಂಡಿತ್ತು? ಭಾರತ ತುಂಬಾ ಸಾಫ್ಟ್ ಆಗಿರುತ್ತೆ. ಹಿಂದೆ 1962ರಲ್ಲಿ ಅವರು ಯುದ್ಧ ಗೆದ್ದಿದ್ರಲ್ಲ, ಅದೇ ರೀತಿಯ ಭಾರತ ಈಗಲೂ ಕೂಡ ಇದೆ ಅಂತ ಚೈನಾ ಭಾವಿಸಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಭಾರತ ಬಹಳ ದಿಟ್ಟವಾಗಿ ಉತ್ತರ ಕೊಡೋದಕ್ಕೆ ಶುರು ಮಾಡಿತು. ಚೈನಾ ಒಂದು ಕಡೆಯಿಂದ ಸೈನಿಕರನ್ನ ನಿಯೋಜನೆ ಮಾಡ್ತಾ ಬಂದ್ರೆ ಇನ್ನೊಂದು ಕಡೆಯಿಂದ ಭಾರತವೂ ಕೂಡ ಸೈನಿಕರನ್ನ ನಿಯೋಜನೆ ಮಾಡ್ತು. ಆ ಪ್ರಮಾಣದಲ್ಲಿ ಭಾರತ ಸೈನಿಕರನ್ನ ನಿಯೋಜನೆ ಮಾಡುತ್ತೆ ಅಂತ ಚೈನಾ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಚೈನಾ 1.5 ಲಕ್ಷ ಸೈನಿಕರನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದ್ರೆ ಭಾರತವೂ ಕೂಡ ಅದೇ ಸಂಖ್ಯೆಯಲ್ಲಿ ಸೈನಿಕರನ್ನ ನಿಯೋಜನೆ ಮಾಡಿತು. ಅವರು ಯುದ್ಧ ವಿಮಾನಗಳನ್ನ ಗಡಿಗೆ ತಂದಿಟ್ರೆ ಭಾರತವೂ ಕೂಡ ಯುದ್ಧ ವಿಮಾನಗಳನ್ನ ಗಡಿಗೆ ರವಾನಿಸಿತು. ಈ ರೀತಿಯಾಗಿ ಚೈನಾಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಒಂದು ಬಫರ್ ಝೋನ್ ಅಂತ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಚೀನಾ ಗಡಿ ಏನಿದೆ ಇದು ಇತ್ಯರ್ಥ ಆಗದೇ ಇರುವಂತಹ ಗಡಿ. ಎಕ್ಸಾಕ್ಟ್ ಇದೇ ಗಡಿ ಅಂತ ಇದುವರೆಗೆ ಗುರುತು ಮಾಡಿಲ್ಲ. ಹೀಗಾಗಿ ಒಂದು ಬಫರ್ ಝೋನ್ ಅನ್ನ ಇಬ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಭಾರತೀಯ ಸೈನಿಕರು ಅದರೊಳಗೆ ಹೋಗೋದಿಲ್ಲ, ಚೈನಾ ಸೈನಿಕರು ಕೂಡ ಅದರಿಂದ ಈಚೆಗೆ ಬರೋದಿಲ್ಲ. ಯಾವಾಗ ಗಲ್ವಾನ್ ಘರ್ಷಣೆ ಆಯಿತು, ಭಾರತ ಕೂಡ ಆ ಬಫರ್ ಝೋನ್ನ ಅನೇಕ ಭೂಭಾಗಗಳನ್ನ ವಶಕ್ಕೆ ಪಡೆದುಕೊಂಡು ಕೂತ್ಕೊಳ್ತು. ಅಲ್ಲಿಗೆ ತನ್ನ ಸೈನಿಕರನ್ನ ನಿಯೋಜನೆ ಮಾಡಿತು. ಚೈನಾ ಕೂಡ ಒಂದಷ್ಟು ಬಫರ್ ಝೋನ್ ಅನ್ನ ತನ್ನ ವಶಕ್ಕೆ ಪಡೆಯಿತು. ಹೀಗೆ ಎರಡೂ ಕಡೆಯಿಂದಲೂ ಕೂಡ ಮೇಲಾಟಗಳು ಶುರುವಾದವು. ಇದು ಯಾವ ಹಂತಕ್ಕೆ ಹೋಯಿತು ಕೇಳಿದ್ರೆ, ಭಾರತ ಸರ್ಕಾರ ಮತ್ತು ಚೀನಾದ ಸರ್ಕಾರದ ನಡುವಿನ ಮಾತುಕತೆ ಕೂಡ ನಿಂತು ಹೋಯಿತು. ಎಲ್ಲೂ ಕೂಡ ಉಭಯ ನಾಯಕರು ಭೇಟಿ ಆಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಕೂಡ ಕ್ಸಿ ಜಿನ್ಪಿಂಗ್ ರನ್ನ ಭೇಟಿ ಆಗ್ತಾ ಇರಲಿಲ್ಲ, ಕ್ಸಿ ಜಿನ್ಪಿಂಗ್ ಕೂಡ ನರೇಂದ್ರ ಮೋದಿಯನ್ನ ಭೇಟಿ ಆಗ್ತಾ ಇರಲಿಲ್ಲ. ಭಾರತದಲ್ಲಿ G20 ನಡೆದ್ರೆ ಕ್ಸಿ ಜಿನ್ಪಿಂಗ್ ಭಾರತಕ್ಕೂ ಕೂಡ ಬಂದಿರಲಿಲ್ಲ. ಅಷ್ಟರ ಮಟ್ಟಿಗೆ ದ್ವೇಷ ಬೆಳೆದು ಹೋಗ್ಬಿಟ್ಟಿತ್ತು. ಯುದ್ಧ ಆಗೇ ಬಿಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಅಂತಿಮವಾಗಿ ಏನಾಯ್ತು? ಇದ್ದಕ್ಕಿದ್ದಂತೆ ಚೀನಾಗೂ ಕೂಡ ಅನ್ನಿಸ್ತು ಭಾರತದೊಂದಿಗೆ ದ್ವೇಷ ಸಾಧಿಸೋದು ಉತ್ತಮ ಅಲ್ಲ, ಭಾರತವನ್ನ ಮೊದಲಿನಂತೆ ಈಸಿಯಾಗಿ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೂ ಗೊತ್ತಾಯ್ತು. ಅವರು ಸ್ನೇಹಾಸ್ತವನ್ನ ಚಾಚಿದ್ರು. ಗಡಿಯಲ್ಲಿ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ಳೋಣ, ಪರಿಸ್ಥಿತಿಯನ್ನು ತಿಳಿಗೊಳಿಸೋಣ ಅಂತ. ಇದಕ್ಕೆ ವೇದಿಕೆಯಾಗಿದ್ದು ಈ ವರ್ಷ ರಷ್ಯಾದಲ್ಲಿ ನಡೆದಂತಹ ಬ್ರಿಕ್ಸ್ ಸಮಾವೇಶ. ನರೇಂದ್ರ ಮೋದಿ ಕೂಡ ಹೋಗಿದ್ರು, ಕ್ಸಿ ಜಿನ್ಪಿಂಗ್ ಕೂಡ ಅಲ್ಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಇಬ್ಬರು ನಾಯಕರ ಭೇಟಿ ಆಗುತ್ತೆ. ಚೈನಾ ಶಾಂತಿ ಪ್ರಸ್ತಾವನೆಯನ್ನ ಮುಂದಿಡುತ್ತೆ, ಭಾರತ ಕೂಡ ಒಪ್ಪಿಕೊಳ್ಳುತ್ತೆ. ಚೈನಾದ ವಿದೇಶಾಂಗ ಸಚಿವರು ಮತ್ತು ಭಾರತದ ರಕ್ಷಣಾ ಸಲಹೆಗಾರ ಇವರಿಬ್ಬರ ನೇತೃತ್ವದಲ್ಲಿ ಮುಂದಿನ ಮಾತುಕತೆಗಳು ನಡೀಲಿ ಅಂತ ಹೇಳಿ ಒಪ್ಪಂದ ಕೂಡ ಆಗುತ್ತೆ. ಈ ಒಪ್ಪಂದದ ಪ್ರಕಾರವಾಗಿ, ಅಂದ್ರೆ ಭಾರತ ಚೀನಾ ನಡುವೆ ಮಾತುಕತೆ ಆಯ್ತಲ್ಲ, ಇದರ ಪರಿಣಾಮವಾಗಿ ಭಾರತ ಗಡಿಯಲ್ಲೇನು ತನ್ನ ಸೈನಿಕರನ್ನು ನಿಯೋಜನೆ ಮಾಡಿತ್ತು ಅದನ್ನು ಹಂತ ಹಂತವಾಗಿ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅತ್ತ ಕಡೆಯಲ್ಲಿ ಚೀನಾ ಕೂಡ ಹಂತ ಹಂತವಾಗಿ ತನ್ನ ಸೈನಿಕರನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈಗ ಬಹುತೇಕ ಶಾಂತಿಯುತವಾಗಿದೆ. ಚೈನಾ ಸೈನಿಕರು ಕೂಡ ಗಡಿಯಲ್ಲಿಲ್ಲ, ಭಾರತದ ಸೈನಿಕರು ಕೂಡ ಗಡಿಯಲ್ಲಿ ಜಮಾವಣೆಗೊಂಡಿಲ್ಲ. ಗಡಿ ಕಾಯುವಂತಹ ಸೈನಿಕರು ಒಂದಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಬಿಟ್ರೆ ಎಕ್ಸ್ಟ್ರಾ ಜಮಾವಣೆ ಮಾಡಿದಂತಹ ಸೈನಿಕರನ್ನ ಎರಡೂ ದೇಶಗಳು ವಾಪಸ್ ಪಡೆದುಕೊಂಡಿದ್ದಾವೆ. ಆದ್ರೆ ಈಗ ಅಮೆರಿಕ ಹೇಳ್ತಾ ಇದೆ ಭಾರತಕ್ಕೆ, ನೀವು ಇದನ್ನ ನಂಬಬೇಡಿ, ನಂಬಿದ್ರೆ 1962ರಲ್ಲಿ ವಧೆ ತಿಂದಂತೆ ಮತ್ತೆ ತಿಂತೀರಿ.
ಹೀಗಂತ ಅಮೆರಿಕ ರಿಪೋರ್ಟ್ ಬಿಡುಗಡೆ ಮಾಡ್ತಾ ಇದೆ. ಅಮೆರಿಕದ ಡಿಫೆನ್ಸ್ ಆನ್ಯುವಲ್ ರಿಪೋರ್ಟ್ 2024 ನಲ್ಲಿ ಮಿಲಿಟರಿ ಅಂಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಇನ್ವಾಲ್ವಿಂಗ್ ದಿ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ, ಈ ವರದಿಯಲ್ಲಿ ಭಾರತ ಚೀನಾ ನಡುವೆ ಇರುವಂತಹ ಸಂಘರ್ಷದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆ ವರದಿ ಏನ್ ಹೇಳ್ತಾ ಇದೆ ಗೊತ್ತಾ? ಭಾರತ ಮತ್ತು ಚೀನಾದ ನಡುವೆ 3488 ಕಿಲೋಮೀಟರ್ ಬಾರ್ಡರ್ ಇದೆ. ಈ ಬಾರ್ಡರ್ ಉದ್ದಕ್ಕೂ ಕೂಡ ಚೀನಾ 1,20,000 ಸೈನಿಕರನ್ನ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. ಸ್ಯಾಟಲೈಟ್ ಇಮೇಜ್ಗಳು ಇದನ್ನು ಸೂಚಿಸ್ತಾ ಇದ್ದಾವೆ. ಹೀಗಾಗಿ ಭಾರತ ಮೈಮರಿಬಾರದು. ಜೊತೆಗೆ ಗಡಿಯಲ್ಲಿ ಟ್ಯಾಂಕ್ಸ್, ಹೋವಿಟ್ಜರ್ಸ್, ಆರ್ಟಿಲರಿ ಗನ್ ಈ ರೀತಿಯ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಚೀನಾ ನಿಯೋಜನೆ ಮಾಡಿದೆ. ಇದಿಷ್ಟು ಮಾತ್ರ ಅಲ್ಲ, ಚೈನಾದ ಗಡಿಯಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ಗಳಿದಾವೆ. ಯಾಕೆ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಿದೆ ಚೈನಾ ಕೇಳಿದ್ರೆ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆದರೆ ಭಾರತ ತನ್ನ ವಾಯುಪಡೆಯನ್ನು ಬಳಸಿಕೊಳ್ಳುತ್ತೆ, ಅಂದರೆ ಯುದ್ಧ ವಿಮಾನಗಳನ್ನು ಬಳಸಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ಗಳು ಬಳಕೆಗೆ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಚೈನಾ ಆ ಮಿಸೈಲ್ಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಿದೆ ಅಂತ ಅಮೆರಿಕದ ರಿಪೋರ್ಟ್ ಹೇಳ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ, ಪೆಂಟಗಾನ್ ರಿಪೋರ್ಟ್ನಲ್ಲಿ ಚೈನಾ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಜಾಸ್ತಿ ಮಾಡ್ತಿರುವ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಸದ್ಯ ಅಂದರೆ 2024ರಲ್ಲಿ ಚೈನಾ ಬಳಿಯಲ್ಲಿ 600ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಇದು 2030ರ ವೇಳೆಗೆ 1,000ಕ್ಕೆ ಏರಿಕೆ ಆಗುತ್ತೆ. ಚೈನಾ ವಿವಿಧ ಪ್ರಕಾರದ ವಾರ್ ಹೆಡ್ಗಳನ್ನು ರೆಡಿ ಮಾಡ್ತಾ ಇದೆ. ಅಂದರೆ ಲಾಂಗ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಅಳವಡಿಸುವಂತಹ ವಾರ್ ಹೆಡ್ಗಳು, ಶಾರ್ಟ್ ರೇಂಜ್ನ ಮಿಸೈಲ್ಗಳಿಗೆ ಅಳವಡಿಸುವಂತಹ ವಾರ್ ಹೆಡ್ಗಳು, ಈ ರೀತಿಯಾಗಿ ಚೈನಾ ಅನೇಕ ಬಗೆಯ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ರೆಡಿ ಮಾಡ್ತಾ ಇದೆ. ಅದರ ಸಂಖ್ಯೆಯನ್ನು ಬಹಳ ವೇಗವಾಗಿ ಜಾಸ್ತಿ ಮಾಡ್ತಾ ಇದೆ ಅಂತ ಪೆಂಟಗಾನ್ನ ರಿಪೋರ್ಟ್ ಹೇಳ್ತಾ ಇದೆ. ಜಪಾನ್ ವಿರುದ್ಧವೂ ಕೂಡ ಚೈನಾ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದೆ. ಹೀಗಾಗಿ ಜಪಾನ್ಗೂ ಕೂಡ ಥ್ರೆಟ್ ಇದೆ. ಹಾಗೆ ಚೈನಾ ನೇರವಾಗಿ ಸಮಸ್ಯೆ ಒಡ್ಡುವಂತಹ ಇನ್ನೊಂದು ದೇಶ ಅಂತಂದ್ರೆ ಅದು ತೈವಾನ್ಗೆ ಸದಾ ಥ್ರೆಟ್ ಇರುತ್ತೆ. ಆ ಬಗ್ಗೆಯೂ ಕೂಡ ಚೈನಾದ ಪ್ಲಾನ್ ಇದೆ. ಚೈನಾದ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳ ವಿರುದ್ಧವೂ ಕೂಡ ಅದು ಕತ್ತಿಮಸಿತಾ ಇದೆ. ಒಂದು ದೊಡ್ಡ ಯುದ್ಧಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಪಕ್ಕದ ರಾಷ್ಟ್ರಗಳು ಸುಮ್ಮನಿರುವಂತಹ ಸ್ಥಿತಿ ಇಲ್ಲ ಅಂತೇಳಿ ಅಮೆರಿಕದ ಪೆಂಟಗಾನ್ ವರದಿ ಹೇಳ್ತಾ ಇದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಇದರ ಜೊತೆಗೆ ಚೈನಾದ ಮಿಲಿಟರಿಯಲ್ಲಿರುವಂತಹ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇನು ಕೇಳಿದ್ರೆ, ಚೈನಾದ ಮಿಲಿಟರಿಯಲ್ಲಿ ಇತ್ತೀಚೆಗೆ ವಿಪರೀತವಾಗಿ ಭ್ರಷ್ಟಾಚಾರ ಆಗ್ತಾ ಇದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ, ಇತ್ತೀಚೆಗಷ್ಟೇ ಚೈನಾದ ಡಿಫೆನ್ಸ್ ಮಿನಿಸ್ಟರ್ ಅನ್ನ ಅಲ್ಲಿ ವಜಾಗೊಳಿಸಲಾಗಿದೆ. ಹಾಗೆ ಯು ಜಾಂಪಿಂಗ್ ಅನ್ನುವಂತಹ ಚೀನಾದ ಒಬ್ಬ ಅಧಿಕಾರಿ ಒಟ್ಟು $421 ಮಿಲಿಯನ್ ಮೊತ್ತದ ಭ್ರಷ್ಟಾಚಾರ ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ 3,500 ಕೋಟಿ ರೂಪಾಯಿ. ಹೀಗಾಗಿ ಚೈನಾದ ಕೋರ್ಟ್ ಆತನಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದೆ. ಅಂದ್ರೆ ಚೈನಾದ ಮಿಲಿಟರಿಯಲ್ಲಿ ವಿಪರೀತವಾದಂತಹ ಭ್ರಷ್ಟಾಚಾರ ನಡೀತಾ ಇದೆ. ಇದಕ್ಕೋಸ್ಕರವಾಗಿ ಅವರು ರಕ್ಷಣಾ ಬಜೆಟ್ ಅನ್ನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ. ಅವರು ಯುದ್ಧಕ್ಕೆ ಸಿದ್ಧವಾಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭ್ರಷ್ಟಾಚಾರ ಕೂಡ ಇದೆ ಅಂತೇಳಿ ಅಮೆರಿಕದ ಪೆಂಟಗಾನ್ ವರದಿ ಹೇಳ್ತಾ ಇದೆ. ಮಿತ್ರರೇ, ಈ ವರದಿ ಪ್ರಕಟವಾದ ಬಳಿಕ ಚೈನಾ ಕೂಡ ಇದಕ್ಕೆ ಕಿಡಿಕಾರಿದೆ. ಚೈನಾದ ಗ್ಲೋಬಲ್ ಟೈಮ್ಸ್ ನಲ್ಲಿ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಲಾಗಿದೆ. ಆ ಆರ್ಟಿಕಲ್ ನಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಚೈನಾ ತನ್ನ ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳ ಜೊತೆಗೆ ಮಿತ್ರತ್ವವನ್ನು ಬೆಳೆಸುವಂತಹದ್ದು ಅಮೆರಿಕಾಗೆ ಇಷ್ಟ ಆಗೋದಿಲ್ಲ. ಸದಾಕಾಲ ಆ ದೇಶಗಳಿಗೆ ಚೈನಾದ ವಿರುದ್ಧ ಭಯ ಹುಟ್ಟಿಸುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಇದು ಅಮೆರಿಕದ ದುರುದ್ದೇಶ ಅಂತ ಹೇಳಿ ಚೈನಾ ಇದಕ್ಕೆ ಕಿಡಿಕಾರಿದೆ. ಚೈನಾದ ರಕ್ಷಣಾ ಸಚಿವರು ಕೂಡ ಈ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಚೈನಾದ ಮಿಲಿಟರಿ ಅತ್ಯಂತ ಪಾರದರ್ಶಕವಾಗಿದೆ, ನಮ್ಮಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ, ಪಕ್ಕದ ರಾಷ್ಟ್ರಗಳಿಗೆ ಭಯ ಹುಟ್ಟಿಸುವಂತಹ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ, ಈ ರಿಪೋರ್ಟ್ ನಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಚೈನಾದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಮಿತ್ರರೇ, ಈಗ ನಾವು ಭಾರತೀಯರಾಗಿ ಈ ರಿಪೋರ್ಟ್ ಅನ್ನು ಯಾವ ರೀತಿಯಾಗಿ ನೋಡಬೇಕು? ಇದು ಭಾರತಕ್ಕೆ ಮುಖ್ಯ ತಾನೆ. ಅಮೆರಿಕ ಒಂದು ರಿಪೋರ್ಟ್ ಕೊಡುತ್ತೆ, ಚೈನಾ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಸತ್ಯ ಏನಿದೆ? ಅಮೆರಿಕ ಹೇಳಿದ್ದನ್ನು ನಂಬಬೇಕಾ? ಈಗಲೂ ಕೂಡ ಗಡಿಯಲ್ಲಿ 1,20,000 ಚೈನಾ ಸೈನಿಕರಿದ್ದಾರಾ? ಹಾಗೊಂದು ವೇಳೆ ಇದ್ದಿದ್ದೆ ಆದರೆ ಅದು ಯಾಕಿದ್ದಾರೆ? ಈ ಎಲ್ಲ ಪ್ರಶ್ನೆಗಳನ್ನು ಭಾರತ ಮಾಡ್ಕೊಳ್ಬೇಕಲ್ಲ. ಮಿತ್ರರೇ, ಯಾವಾಗ ಭಾರತ ಮತ್ತು ಚೈನಾದ ನಡುವೆ ಈ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆರಂಭ ಆಯ್ತಲ್ಲ, ಎರಡೂ ದೇಶಗಳು ಆ ಮಾತುಕತೆಯನ್ನು ಆರಂಭಿಸಿದ್ವಲ್ಲ, ಆ ಸಂದರ್ಭದಲ್ಲೇ ನಾನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಚೈನಾವನ್ನು ಯಾವ ಕಾರಣಕ್ಕೂ ಕೂಡ ಭಾರತ ನಂಬಬಾರದು. ಯಾಕೆ ಅಂತಂದ್ರೆ 1962ರ ಕಹಿ ನೆನಪು ಈಗಲೂ ಕೂಡ ಭಾರತಕ್ಕಿದೆ. ಭಾರತ ಆ ಇತಿಹಾಸವನ್ನು ಮರೆತಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಅತ್ಯಂತ ದೊಡ್ಡದಾದಂತಹ ಅಕ್ಸೈ ಚೀನಾ ಭೂಪ್ರದೇಶ ಚೈನಾ ಪಾಲಾಗಿದೆ. ನೆಹರು ಕಾಲದಲ್ಲಿ ನಾವು ಇದನ್ನು ಕಳ್ಕೊಂಡಿದ್ದೀವಿ. ಮತ್ತೆ ನಾವು ಮೈ ಮರೆತರೆ ಇನ್ನೊಂದಷ್ಟು ಭೂಪ್ರದೇಶವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಹೀಗಾಗಿ ಭಾರತ ಚೈನಾ ಏನು ಹೇಳಿದ್ರು ಕೂಡ ಅದನ್ನು ನಂಬೋದಿಲ್ಲ. ಹೀಗಾಗಿ ಅಮೆರಿಕದ ರಿಪೋರ್ಟ್ ಅನ್ನು ನಾವು ಸಾರಾಸಗಟಾಗಿ ತಳ್ಳಿ ಹಾಕುವಂತಿಲ್ಲ. ಅಮೆರಿಕ ಏನು ದುರುದ್ದೇಶ ಇಟ್ಕೊಂಡು ಈ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದೆ ಅಂತ ಹೇಳಿ ನಾವು ಅದನ್ನು ಕಸದ ಬುಟ್ಟಿಗೆ ಹಾಕುವಂತ ಸ್ಥಿತಿಯಲ್ಲಿಲ್ಲ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅಮೆರಿಕ ಹೇಳಿದ್ರಲ್ಲೂ ಕೂಡ ಸತ್ಯ ಇದೆ. ಯಾಕೆಂದ್ರೆ ಚೈನಾ ಈ ಲಡಾಖ್ ಪ್ರಾಂತ್ಯದಲ್ಲಿ ಅಂದ್ರೆ ಗಲ್ವಾನ್ ಘರ್ಷಣೆ ಆಯ್ತಲ್ಲ, ಆ ಪ್ರದೇಶದಲ್ಲಿ ಸೈನಿಕರನ್ನ ನಿಯೋಜನೆ ಮಾಡಿದ್ದನ್ನು ವಾಪಸ್ ಕರೆಸ್ಕೊಂಡಿದೆ. ಅಲ್ಲಿ ಹೆಚ್ಚುವರಿಯಾಗಿ ಸೈನಿಕರನ್ನ ನಿಯೋಜನೆ ಮಾಡಿದ್ರು. ಅದನ್ನ ಈಗ ಅವರು ಹಿಂಪಡೆದಿದ್ದಾರೆ. ಆದರೆ ಮಿತ್ರರೇ, ಭಾರತ ಮತ್ತು ಚೀನಾದ ನಡುವೆ ಬರೋಬ್ಬರಿ 3,488 ಕಿಲೋಮೀಟರ್ ಗಡಿ ಇದೆ. ಆ ಗಡಿಯುದ್ದಕ್ಕೂ ಕೂಡ ಚೀನಾ ತನ್ನ ಸೇನಾ ನೆಲೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಅದೇನು ಇವತ್ತು ನಿನ್ನೆಯಿಂದ ಆಗ್ತಿರುವಂತಹದ್ದಲ್ಲ. ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಅವರು ಗಡಿಯಲ್ಲಿ ಗ್ರಾಮಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೈನಿಕರು ಇರೋದಕ್ಕೆ
ನಡೆಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವುದನ್ನು ಮಾಡ್ತಾ ಇದ್ದಾರೆ. ಸೈನಿಕರ ನಿಯೋಜನೆ ಜಾಸ್ತಿ ಆಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನು ಗಡಿಯ ಸಮೀಪಕ್ಕೆ ತಲುಪಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಚೈನಾಗೂ ಕೂಡ ಭಾರತದಿಂದ ಭಯ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತದೊಂದಿಗೆ ಇವತ್ತಲ್ಲ ನಾಳೆ ನಾವು ಯುದ್ಧ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಭಾರತದ ಕೆಲ ಭೂಪ್ರದೇಶದ ಮೇಲೆ ಅವರ ಕಣ್ಣಿದೆ. ಮುಖ್ಯವಾಗಿ ಲಡಾಖ್ನ ಮೇಲೆ ಕಣ್ಣಿದೆ, ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿದೆ, ಸಿಕ್ಕಿಂ ಗಡಿಯಲ್ಲೂ ಕೂಡ ಘರ್ಷಣೆ ಇದೆ. ಹೀಗಾಗಿ ಚೈನಾವನ್ನು ನಾವು ಕಂಪ್ಲೀಟ್ ಆಗಿ ನಂಬುವ ಸ್ಥಿತಿಯಲ್ಲಿಲ್ಲ. ಹಾಗಂತ ಅಮೆರಿಕದ ರಿಪೋರ್ಟ್ ಅನ್ನು ಪೂರ್ತಿಯಾಗಿ ನಂಬಿಕೊಳ್ಬೇಕಾ? ಅಮೆರಿಕ ಏನೂ ಸ್ವಾರ್ಥ ಇಲ್ಲದೆ ಈ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ಯಾ ಕೇಳಿದ್ರೆ ಮಿತ್ರರೇ, ಅಮೆರಿಕದ ಸ್ವಾರ್ಥ ಇದೆ. ಭಾರತ ಮತ್ತು ಚೈನಾ ಹತ್ತಿರ ಆಗುವಂತಹದ್ದು ಅಮೆರಿಕಾಗೆ ಬೇಕಾಗಿಲ್ಲ. ಯಾವಾಗಲೂ ಕೂಡ ಚೈನಾದ ವಿರುದ್ಧವಾಗಿ ಭಾರತ ನಿಂತ್ಕೊಳ್ಬೇಕು. ಇಂಡೋ ಪೆಸಿಫಿಕ್ ರೀಸನ್ ನಲ್ಲಿ ಚೈನಾವನ್ನು ನಿಗ್ರಹಿಸೋದಕ್ಕೆ ಭಾರತವೇ ಅಮೆರಿಕಾಗೆ ಅತ್ಯಂತ ಪ್ರಬಲ ಅಸ್ತ್ರ. ಭಾರತ ಇಲ್ಲದೆ ಹೋದ್ರೆ ಚೈನಾವನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಚೈನಾ ಮತ್ತು ಅಮೆರಿಕದ ನಡುವೆ ಒಂದು ಆರ್ಥಿಕ ಪೈಪೋಟಿ ಕೂಡ ನಡೀತಾ ಇದೆ. ಇವತ್ತು ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕ ದೈತ್ಯ ಶಕ್ತಿಯಾಗಿರುವಂತಹ ಅಮೆರಿಕವನ್ನು ಹಿಂದಾಕಬೇಕು ಅಂತ ಚೈನಾ ಬಹಳ ಪೈಪೋಟಿ ಮಾಡ್ತಾ ಇದೆ. ಹೀಗಾಗಿ ಚೈನಾವನ್ನು ಬಗ್ಗು ಬಡಿಬೇಕು ಅಂತ ಅಮೆರಿಕ ಕೂಡ ಬಯಸುತ್ತೆ. ಅದಕ್ಕೆ ಯಾರ ಸಹಾಯ ಅಗತ್ಯ? ಭಾರತದ ಸಹಾಯ ಅಗತ್ಯ. ಇದಕ್ಕೋಸ್ಕರವಾಗಿ ಭಾರತ ಮತ್ತು ಚೈನಾ ಹತ್ರ ಆಗ್ಬಿಟ್ಟು ವ್ಯಾಪಾರ ಇನ್ನಷ್ಟು ಸುಧಾರಣೆಯಾಗಿ ಭಾರತದಲ್ಲಿ ಚೈನಾದ ಹೂಡಿಕೆ ಜಾಸ್ತಿ ಆಗೋದನ್ನ ಅಮೆರಿಕ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರವಾಗಿ ಅಮೆರಿಕ ಸದಾ ಹುಳಿ ಹಿಂಡುತ್ತಾ ಇರುತ್ತೆ. ಹೀಗಾಗಿ ಅಮೆರಿಕದ ಪೆಂಟಗಾನ್ ಏನು ಈಗ ವರದಿಯನ್ನು ಬಿಡುಗಡೆ ಮಾಡಿದೆ, ಇದರಲ್ಲಿ ಏನು ಸತ್ಯ ಇದೆ, ಏನು ಸತ್ಯ ಇಲ್ಲ, ಇಬ್ಬರ ಉದ್ದೇಶಗಳೇನಿದೆ, ಇದನ್ನ ಭಾರತ ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.